ಬೆಂಗಳೂರಿನಲ್ಲಿ ಉಸಿರುಗಟ್ಟಿ ಮಹಿಳಾ ಟೆಕ್ಕಿ ಸಾವನ್ನಪ್ಪಿದ್ದಾರೆ. ಮಂಗಳೂರು ಮೂಲದ ಟೆಕ್ಕಿ ಶರ್ಮಿಳಾ 34 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ. ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯ ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಮಹಿಳಾ ಟೆಕ್ಕಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ಯಾವ ಕಾರಣಕ್ಕೆ ಅನ್ನುವಂಥದ್ದು ಈಗ ಪೊಲೀಸರು ತನಿಖೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಎಕ್ಸೆಂಚರ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಶರ್ಮಿಳಾ. ಜನವರಿ 3ರ ರಾತ್ರಿ 10:30ರಲ್ಲಿ ಶರ್ಮಿಳಾ ರೂಮ್ನಲ್ಲಿ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ಜೊತೆಗೆ ಹೊಗೆ ಕೂಡ ಆವರಿಸಿಕೊಂಡು ಟೆಕ್ಕಿ ಶರ್ಮಿಳಾ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಮಂಗಳೂರು ಮೂಲದ ಟೆಕ್ಕಿ ಶರ್ಮಿಳಾ 34 ವರ್ಷದ ಮಹಿಳೆ ಈಗ ಸಾವಾಗಿರುವಂಥದ್ದು. ಎಕ್ಸೆಂಚರ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಶರ್ಮಿಳಾ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ಶರ್ಮಿಳಾ ವಾಸವಿದ್ದ ರೂಮ್ಗೆ ಬೆಂಕಿ ಬಿದ್ದು ದುರಂತ ಆಕಸ್ಮಿಕವೋ ಅಥವಾ ಆತ್ಮಹತ್ಯೆಯೋ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇನು ಆಕಸ್ಮಿಕವಾಗಿ ಆಗಿರುವಂತಹ ಘಟನೆನಾ ಅಥವಾ ಆತ್ಮಹತ್ಯೆಯನ್ನಾದರೂ ಮಾಡ್ಕೊಂಡಿದ್ದಾರಾ ಅನ್ನುವಂಥದ್ದು ಈಗ ಪೊಲೀಸರು ತನಿಖೆ ಆರಂಭ ಮಾಡಿದ್ದಾರೆ. ಅಥವಾ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಗಿ ಬೆಂಕಿ ಹೊತ್ಕೊಳ್ತಾ ಅನ್ನುವಂಥದ್ದನ್ನು ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ರಾಮಮೂರ್ತಿ ನಗರ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ಮನೆ ಪರಿಶೀಲನೆ ವೇಳೆ ಶರ್ಮಿಳಾ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಆಸ್ಪತ್ರೆಗೆ ಸಾಗಿಸಿದ ವೇಳೆ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಂಗಳೂರು ಮೂಲದ ಕುಶಾಲಪ್ಪ ಮಗಳು ಶರ್ಮಿಳಾ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಂಗಾಧರ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮನೆಯಲ್ಲಿ ಉಸಿರುಗಟ್ಟಿ ಯುವತಿ ಸಾವನ್ನಪ್ಪಿರುವಂತಹ ಘಟನೆ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಇಲ್ಲಿ ನೋಡಬಹುದು ಈ ಒಂದು ಘಟನೆ ರಾಮಮೂರ್ತಿ ನಗರ ಲೇಔಟ್ ನಡೆದಿದೆ. ಅದು ಶುಕ್ರವಾರ ರಾತ್ರಿ ಈ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು. ಇಲ್ಲಿ ಶರ್ಮಿಳಾ ಅಂತೇಳಿ 34 ವರ್ಷದ ಯುವತಿ ಒಂದು ಸಾವನ್ನಪ್ಪಿರುವಂಥದ್ದು. ಸದ್ಯ ಅಲ್ಲಿ ಘಟನಾ ಸ್ಥಳದಲ್ಲಿ ಅಂದರೆ ಸಂಪೂರ್ಣವಾಗಿ ಬೆಡ್ ಆಗಿರ್ಬೋದು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಇಡೀ ಮನೆ ಬೆಂಕಿ ಆವರಿಸಿಕೊಂಡು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಅಂದರೆ ಇದು ಶನಿವಾರ ರಾತ್ರಿ 10:30ರ ಸುಮಾರಿಗೆ ನಡೆದಿರುವಂಥದ್ದು. ಆದರೆ ಮನೆಯಲ್ಲಿ ಯುವತಿ ಹೊರಬರಲಾಗದ ಸ್ಥಿತಿಯಲ್ಲಿ ಒಳಗಡೆ ಸಿಕ್ಕಾಕೊಂಡು ಉಸಿರುಗಟ್ಟಿ ಸಾವನ್ನಪ್ಪಿರುವಂಥದ್ದು. ಆದರೆ ಇಡೀ ಮನೆ ಬೆಂಕಿ ಆವರಿಸಿಕೊಂಡಿರುವಂಥದ್ದು, ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಆದರೆ ಈ ಒಂದು ಇನ್ಸಿಡೆಂಟ್ಗೆ ಏನು ಕಾರಣ ಅನ್ನೋದು ಗೊತ್ತಾಗಿಲ್ಲ. ಮಂಗಳೂರು ಮೂಲದ ಯುವತಿ ಶರ್ಮಿಳಾ ಅಂತೇಳಿ ಆಕೆ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿರುವಂಥದ್ದು. ಖಾಸಗಿ ಕಂಪನಿಯಲ್ಲಿ ಆಕೆ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ನೋಡ್ಬೋದು ಯಾವ ರೀತಿ ಯಾವ ಪ್ರಮಾಣದಲ್ಲಿ ಮನೆಯಲ್ಲಿ ಸಂಪೂರ್ಣ ಯಾವ ಥರ ಸುಟ್ಟು ಹೋಗಿದೆ ಅಂತೇಳಿ. ಜೊತೆಯಲ್ಲಿ ಸಂಪೂರ್ಣವಾಗಿ ಮನೆಯ ರೂಮ್ ಏನು ನೋಡ್ತಾ ಇದ್ದೀರಿ, ನಿಮ್ಮ ಬೆಡ್ ಕಾಟ್ ಏನಿದೆ, ಬೆಡ್ ಕಾಟ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಆಕೆ ಯುವತಿ ಕಿಚನಲ್ಲಿ ಉಸಿರುಗಟ್ಟಿ ಬಿದ್ದಿದ್ಲು. ನಂತರ ಕೂಡಲೇ ಅಂದರೆ ಸ್ಥಳೀಯರ ಬೆಂಕಿ ಮನೆಯಲ್ಲಿ ಹೊಗೆ ಕಾಣಿಸ್ಕೊಂಡಿದೆ. ಆ ಸಂದರ್ಭದಲ್ಲಿ ಮನೆ ಓನರ್ ಆಗಿರ್ಬೋದು ಅವರೆಲ್ಲರೂ ಕೂಡ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿದ್ದಾರೆ. ಕೂಡಲೇ ಪೊಲೀಸರು ಬಂದು ಸ್ಥಳೀಯರೆಲ್ಲರೂ ಸೇರಿಕೊಂಡು ಆ ಯುವತಿಯನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆದರೆ ಆಸ್ಪತ್ರೆಯಲ್ಲಿ ವೈದ್ಯರು ಮೃತಪಟ್ಟಿರುವುದಾಗಿ ಮಾಹಿತಿಯನ್ನು ಹೇಳಿರುವಂಥದ್ದು. ಆದರೆ ಇಲ್ಲಿ ಇಬ್ಬರು ಸ್ನೇಹಿತರ ಜೊತೆಯಲ್ಲಿ ಇರ್ತಾ ಇದ್ರು ಅಂತೇಳಿ. ಆದರೆ ಆಕೆ ಶುಕ್ರವಾರದ ಅಷ್ಟೇ ಊರಿಂದ ವಾಪಸ್ ಆಗಿದ್ದಾರೆ. ನಂತರ ಇಲ್ಲಿ ಶನಿವಾರ ಈ ಥರ ಇನ್ಸಿಡೆಂಟ್ ಆಗಿರುವಂಥದ್ದು. ಆದರೆ ಶಾರ್ಟ್ ಸರ್ಕ್ಯೂಟ್ನಿಂದ ಇನ್ಸಿಡೆಂಟ್ ಆಗಿದೆಯಾ ಅಥವಾ ಬೆಡ್ ಕಾಟು ಈ ಥರ ಸುಟ್ಟೋದಕ್ಕೆ ಏನು ಕಾರಣ ಇರ್ಬೋದು ಅನ್ನೋ ಬಗ್ಗೆ ಇನ್ನೂ ಪೊಲೀಸರಿಗೆ ಸದ್ಯದ ಮಾಹಿತಿ ಇಲ್ಲ. ಆ ಬಗ್ಗೆ FSL ಸೋಕೋ ಟೀಮ್ ಕೂಡ ಬಂದು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರುವಂಥದ್ದು. ಆದರೆ ಈ ಒಂದು ಇನ್ಸಿಡೆಂಟಲ್ಲಿ ಶರ್ಮಿಳಾ ಮೃತ ಯುವತಿ ಸಾವನ್ನಪ್ಪಿರುವಂಥದ್ದು. ಸದ್ಯ ಆ ಬಗ್ಗೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ರಾಮಮೂರ್ತಿ ನಗರ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಸದ್ಯ ಈ ಬಗ್ಗೆ ಈಗ ಅಂದರೆ ಈ ಒಂದು ಘಟನೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಪೊಲೀಸರು ರಾಮಮೂರ್ತಿ ನಗರ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಎಷ್ಟೊತ್ತಿಗೆ ಹೇಗಾಯಿತು? ಜೊತೆಗೆ ಆಕೆ ಮನೆಯಲ್ಲಿ ಒಬ್ಬರೇ ಇದ್ರಾ? ಆಕೆಯನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಆಕೆ ಸಾವನ್ನಪ್ಪಿರೋದಾ ಅಥವಾ ಆಸ್ಪತ್ರೆಗೆ ಸೇರಿಸಿದ ಮೇಲೆನಾ? ಆಕೆಯ ದೇಹದ ಮೇಲೆ ಏನಾದರೂ ಸುಟ್ಟ ಗಾಯಗಳಾಗಿರುವಂಥದ್ದು ಆ ಥರ ಏನಾದರೂ ಕಂಡು ಬಂತ? ಚಿತ್ರ ಅಂದ್ರೆ ಈ ಒಂದು ಘಟನೆ ಆಗಿರುವಂತದ್ದು ಶನಿವಾರ ರಾತ್ರಿ 10:30ರ ಸುಮಾರಿಗೆ ಅಂದ್ರೆ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಬ್ರಹ್ಮಣ್ಯಪುರ ಲೇಔಟ್ ಅಂತ ಹೇಳಿ ಅದರಲ್ಲಿ ಇನ್ಸಿಡೆಂಟ್ ಆಗಿದೆ. ಅಂದ್ರೆ ಇವರಿಬ್ರು ಸ್ನೇಹಿತರು ಒಂದೇ ಒಂದು ಮನೆಯಲ್ಲಿ ವಾಸವಾಗ್ತಾ ಇದ್ರು. ಆದ್ರೆ ಶುಕ್ರವಾರ ಅಂದ್ರೆ ಇವರು ಊರಿಗೆ ಹೋಗಿ ರಿಟರ್ನ್ ಈಕೆ ಮಾತ್ರ ಅಂದ್ರೆ ಮೃತಪಟ್ಟಿರುವಂತಹ ಶರ್ಮಿಳಾ ಏನಿದ್ದಾನೆ ಆಕೆ ಮಾತ್ರ ರಿಟರ್ನ್ ಆಗಿದ್ಲು. ಆದ್ರೆ ಮನೆಯಲ್ಲಿ ದಟ್ಟವಾದಂತ ಹೊಗೆ ಕಾಣಿಸ್ಕೊಂಡಿದೆ. ಆ ಸಂದರ್ಭದಲ್ಲಿ ಅವರ ಓನರ್ ಆಗಿರ್ಬೋದು ಸ್ಥಳೀಯರೆಲ್ಲರೂ ಕೂಡ ಭಯದಿಂದ ಪೊಲೀಸರಿಗೆ ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದ್ದಾರೆ. ಅನಂತರ ಕೂಡಲೇ ಬಂದು ಆ ಬೆಂಕಿನ ನಂತಂತ ಕೆಲಸ ಮಾಡಿದ್ದಾರೆ. ಆದ್ರೆ ಮನೆ ಡೋರ್ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಇಡೀ ಮನೆ ದಟ್ಟವಾದಂತ ಬೆಂಕಿ ಮತ್ತೆ ಹೊಗೆಯನ್ನ ಕಾಣಿಸ್ಕೊಂಡಿರುವಂತದ್ದು. ಆ ಬಳಿಕ ಕಿಚನ್ ರೂಮು ಮತ್ತೆ ಬೆಡ್ ಹತ್ರ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಆಕೆ ಕಿಚನ್ ಅಲ್ಲಿ
ಪ್ರಜ್ಞಾವಸ್ಥೆಯಲ್ಲಿ ಬಿದ್ದಿರುವಂತದ್ದು. ಆ ಬಳಿಕ ಆಕೆಯನ್ನ ಎಲ್ಲೋ ಸ್ವಲ್ಪ ಪ್ರಜ್ಞೆ ತಪ್ಪಿರಬಹುದು ಅಂತೇಳಿ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆದ್ರೆ ಆಸ್ಪತ್ರೆಯಲ್ಲಿ ಆಕೆ ಉಸಿರುಗಟ್ಟಿ ಸಾವನ್ನಪ್ಪಿದ್ದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಇಡೀ ಮನೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಳ್ಳಕ್ಕೆ ಏನ್ ಕಾರಣ ಅನ್ನೋದು ಇನ್ನಷ್ಟೇ ಅದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಿದೆ. ಆ ಬಗ್ಗೆ ರಾಮಮೂರ್ತಿ ನಗರ ಪೊಲೀಸ್ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೋಕೋಟಿ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಆದ್ರೆ ರೂಮ್ ಅಲ್ಲಿ ಬೆಂಕಿ ಮೊದಲನೇದಾಗಿ ಕಾಣಿಸ್ಕೊಂಡಿದೆ ಅಂತ ಹೇಳಿ ಬೆಡ್ ಕಾಟ್ ಏನಿದೆ ಆ ಬೆಡ್ ಕಾಟ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮೊದಲು ಬೆಂಕಿ ರೂಮ್ ಅಲ್ಲಿ ಕಾಣಿಸ್ಕೊಂಡಿದೆ, ಆ ಬಳಿಕ ಹಾಲ್ಗೆ ಬಂದಿರುವಂತದ್ದು. ಹೀಗಾಗಿ ರೂಮ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿದೆಯಾ ಅಥವಾ ಬೇರೆ ಇನ್ನಿತರ ಏನಾದ್ರು ಸಮಸ್ಯೆ ಆಗಿ ಅಲ್ಲಿ ಬೆಂಕಿ ಹೊತ್ಕೊಂಡಿತ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ಮೃತಪಟ್ಟಿರುವಂತಹ ಯುವತಿ ಏನಿದ್ದಾಳೆ 34 ವರ್ಷದ ಶರ್ಮಿಳಾ ಅಂತೇಳಿ, ಆಕೆ ಮಂಗಳೂರು ಮೂಲದವಳು. ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ಲು. 1 ವರ್ಷದ ಹಿಂದಷ್ಟೇ ಈ ಒಂದು ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯ ಮನೆಗೆ ಬಂದಿರುವಂತದ್ದು. ಆದ್ರೆ ಊರಿಗೆ ಹೋಗಿ ಹಬ್ಬದ ಅಂದ್ರೆ ನ್ಯೂ ಇಯರ್ ಟೈಮ್ ಅಂತ ಹೇಳಿ ಊರಿಗೆ ಹೋಗಿದ್ದಕ್ಕೆ ಶುಕ್ರವಾರ ಅಷ್ಟೇ ರಿಟರ್ನ್ ಆಗಿದ್ದಾಳೆ. ಅನಂತರ ಶನಿವಾರ ಕೂಡ ಮನೆಯಲ್ಲಿ ಇರುವಂತದ್ದು. ಆದ್ರೆ ಏನಾಯ್ತು ಕಾರಣ ಅನ್ನೋದು ಇದಷ್ಟೇ ಗೊತ್ತಾಗ್ಬೇಕಾಗಿರುವಂತದ್ದು ಚೈತ್ರ. ಓಕೆ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.